ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಹನ್ನೆರಡು ಪ್ಯಾಕೆಟ್ ರೋಕ್ ಅದ ಸರ್, 4 ಪ್ಯಾಕೆಟ್ ಉದ್ಯೋಗ. ಏನು ರೇಟ್ ಕೊಟ್ಟಂದ್ರೆ ಅವರು 1050 ಅರ್ಧ ಕೆ ಜಿ. 1050 ಅರ್ಧ ಕೆ ಜಿ ಒಂದು ಪ್ಯಾಕೆಟ್ ಇದೆ ಸರ್. ಅರ್ಧ ಕೆ ಜಿ ಇಲ್ಲ, ಒಂದೇ ಪ್ಯಾಕೆಟ್ 16 ಪ್ಯಾಕೆಟ್ ಅಂತಂದ್ರೆ 8 ಕೆ ಜಿ. ಕೆಜಿಗೆ 2100. ರೆಗ್ಯುಲರ್ ಬರ್ತಿದ್ರಿ. ಈ ಸಲ ನಾವು ಹಾಕಿವ್ರಿ, ಆ ಸಲ ಹಾಕಿದ್ದೇವೆ. ತಳಿ ಹೊಸದ್ರಿ, ಆದ್ರೆ ಇದಕ್ಕೆ ಮೊದಲು ಎಂಟು ಪುನಃ ಹೌದು ಸರ್. ಟ್ರ್ಯಾಕ್ಟರ್ ಬಿಚ್ಚಿದ್ರು. ಹೌದು ಸರ್. ಸರ್ಕಾರಿ ಗೊಬ್ಬರ ಹಾಕಿದ್ರಿ? ಸರ್ಕಾರಿ ಗೊಬ್ಬರ ಹಾಕಿ ಯಾವ ಹಾಕಿದ್ರಿ? ಪ್ಯಾಕೆಟ್ ಸರ್. ಇದು ಕೊಟ್ಟರು ನೀವು ಸಣ್ಣ ನಿಮ್ಮ ಕಡೆ ಅವು ಯಾವ ಗೊಬ್ಬರದ್ದು ಒಳ್ಳೆ ಕೆಜಿದು ಏನೇನು ಅದಾವ ಪ್ಯಾಕೆಟ್ಸ್ ಅವು ಅಂದ್ರೆ ಇವತ್ತು ಇನ್ನೊಂದು ಬರೋರು ಇದ್ರಿ ಅವ್ರಿಗೆ ಒಂದು ಒಟ್ಟ ಅವು ಬಾಳ್ ಕೊಡ್ಬೇಡ್ರಿ, ನಿಮ್ಮಲ್ಲಿ ಇರಲಿ. ನಾವು ಎಷ್ಟು ಕಳಿಸ್ಬೇಕಂದ್ರೆ ನಾವು ಕೊಡೋದು ಒಟ್ಟ ಸ್ವಲ್ಪ ಇಟ್ಕೊಳ್ಬೇಕು. ಸರ್ಕಾರಿ ಗೊಬ್ಬರ ಹಾಕಿ ಆಮೇಲೆ ಕಂಟ್ರೋಲ್ಸ್ ಎಲ್ಲ ಸದಿ ಮಾಡಿದ್ವಿ. ಗೊಬ್ಬರ ಹಾಕಿದ್ರೆ ಇಲ್ಲ. ಗೊಬ್ಬರ ನಾವು ಹಚ್ಚೇರಿ ಮೊದಲು ಹಾಕಿ ಸೇರಿ ಸರ್. ಉಳ್ಳಾಗಡ್ಡಿ ಬೆಳೆದ್ರಿ ಫಸ್ಟ್ ಟೈಮ್ ಹೊಡೆದಿವ್ರಿ ಕೈಲಿ. ಹೊಡೆದಿವ್ರಿ. ಇದನ್ನ ನೋಡಿದ್ರೆ ಗಡ್ಡೆ ಆಗುದಿಲ್ಲ. ಹಂಪಿ ಉತ್ಸವ, ಕಿತ್ತೂರು ಉತ್ಸವ, ಹೀಗೆ ಯಾವ್ಯಾವ ಉತ್ಸವಗಳನ್ನು ಮಾಡ್ತಾರೆ. ರಾತ್ರಿ 10 ಗಂಟೆ ನಂತರನೇ ಮೈಕ್ ಹಚ್ಚಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾರೆ. ಸೊ ಉತ್ಸವ ಇದಕ್ಕೆ ಅಡ್ಡಿಪಡಿಸುವಂಥ ಪ್ರಕ್ರಿಯೆ ಆಗಬಾರದು ಅನ್ನುವಂಥದ್ದು. ಈಗ ಬಾನು ಮುಷ್ತಾಕ್ ಅವ್ರ ವಿಚಾರದಲ್ಲಿ ತಾವು ವಿರೋಧ ಮಾಡಿದ್ವಿ. ಈಗ ಅವ್ರನ್ನೇ ಅವ್ರ ಮೂಲಕ ಉದ್ಘಾಟನೆ ಮಾಡ್ಕೊತಾ ಎಲ್ಲ ನಮ್ಮದು ಚಟುವಟಿಕೆ ಮಾಡೋದು. ಈ ನೋಡಿ, ನಾಡ ದೇವತೆ ಒಂದು ನಾಡ ಹಬ್ಬ. ಎರಡನೇದು ಚಾಮುಂಡೇಶ್ವರಿ ದೇವಿಗೆ ದೀಪ ಹಚ್ಚಿ, ಅರಿಶಿಣ ಕುಂಕುಮ ಹಾಕಿ, ಹೂ ಹಾಕಿ ಕಾರ್ಯಕ್ರಮ ಮಾಡುವಂಥ, ಶ್ರದ್ಧೆ ಭಕ್ತಿಯನ್ನು ಮಾಡುವಂಥ ಕಾರ್ಯಕ್ರಮ. ಇವತ್ತು ಬಾನು ಮುಷ್ತಾಕ್ ಅವರು ಸಾಹಿತ್ಯದಲ್ಲಿ ಬಹಳ ಶ್ರೇಷ್ಠ ವ್ಯಕ್ತಿ. ಸಾಹಿತ್ಯದಲ್ಲಿ ಕೊಡುಗೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಹೇಳಲೇಬೇಕು. ಆದರೆ ಸಾಹಿತ್ಯ ಅಲ್ಲ ಇದು, ಇದು ನಾಡ ಹಬ್ಬ, ಇದು ಚಾಮುಂಡೇಶ್ವರಿ ಹಬ್ಬ, ಇದು ಹಿಂದೂಗಳ ಹಬ್ಬ ರೀ. ಇಲ್ಲಿ ನಿಮ್ಮ ಜಾತ್ಯತೀತ, ಇಲ್ಲಿ ನಿಮ್ಮ ತುಷ್ಟೀಕರಣ ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಮಹಾ ಅಪರಾಧ ಮಾಡ್ತಾ ಇದೆ, ತಪ್ಪು ಮಾಡ್ತಾ ಇದೆ. ಸೊ ನಾನು ಹೇಳೋದು, ಗೋಭಕ್ಷಣೆ ಮಾಡ್ತಾರೋ, ಮೂರ್ತಿ ಭಂಜನೆ ಮಾಡ್ತಾರೋ, ಮೂರ್ತಿ ಪೂಜೆ ಮಾಡಲ್ಲ ಅವರು. ಏಕ ದೇವೋಪಾಸನ ಅಂತ ಅನ್ನುವಂಥ ಒಂದೇ ದೇವ ಅಲ್ಲ, ಒಬ್ಬನೇ ದೇವರು ಅಂತ ಹೇಳ್ತಾರೆ. ನಾವು ಬಹುದೇವೋಪಾಸಕರು. ಸೊ ನಾವೆಲ್ಲ ದೇವರನ್ನು ಪೂಜೆ ಮಾಡ್ತೀವಿ, ಎಲ್ಲ ರೂಪದಲ್ಲೂ ಪೂಜೆ ಮಾಡ್ತೀವಿ. ಇದನ್ನು ಹೇಗೆ ಯಾವ ರೀತಿ ಅವರು ಡಿಕ್ಲೇರ್ ಮಾಡಬೇಕು? ನಾನು ಕೂಡ ಮೂರ್ತಿ ಪೂಜೆ ಒಪ್ತೀನಿ, ಗೋಮಾಂಸ ತಿನ್ನುವುದಿಲ್ಲ ಅನ್ನುವಂಥದ್ದು ಹೇಳಬೇಕು, ಡಿಕ್ಲೇರ್ ಮಾಡಬೇಕು. ನಾನು ಹಿಂದೂ ಪದ್ಧತಿಯನ್ನು, ಹಿಂದೂ ದೇವತೆಯನ್ನು ಒಪ್ತೀನಿ ಅನ್ನುವಂಥದ್ದು ಒಪ್ಪಬೇಕು.
ಅವಾಗ ಮಾತ್ರ ಈ ಜಾತ್ಯತೀತ ಅಥವಾ ಈ ಹಿನ್ನೆಲೆಯಲ್ಲಿ ಒಂದು ಅರ್ಥ ಬರುತ್ತೆ. ಸುಮ್ಮನೆ ಊಟಾಟಿಕೆ ಮಾಡುವಂಥ ಸರಿಯಲ್ಲ, ನಾನು ವಿರೋಧ ಮಾಡ್ತೀನಿ. ಅಲ್ಲ, ನಿಮ್ಮ ಪ್ರಕಾರ ಗೋಭಕ್ಷಕರ ಮೂಲಕ ಇದು ಮೈಸೂರು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ. ಗೋಭಕ್ಷಕರೇ, ಗೋಹಂತಕರು. ಹಾಗಾಗಿ ಹಿ ಕೆನಾಟ್ ಬಿ ಕಂಟಿನ್ಯೂಡ್ ಇನ್ ದಿ ಪೊಸಿಷನ್ ಅನ್ನುವಂಥದ್ದು ಇದು. ಇಲ್ಲಿ ತನಕನೂ ಸಹಿತ ಆಮ್ ಆದ್ಮಿ ಪಾರ್ಟಿ ಮತ್ತು ಇನ್ನೊಂದು ಯಾವುದೋ ಒಬ್ಬರು ಇವರು ತಮಿಳ್ನಾಡಿನಲ್ಲಿ ಸೆಂಥಿಲ್ ಬಾಲಾಜಿ ಬಿಟ್ಟರೆ ಸಾಮಾನ್ಯವಾಗಿ ಗುರುತರ ಆರೋಪಗಳು ಬಂದು ಜೈಲಿಗೆ ಹೋದ್ರೆ, ಸರ್ಕಾರಿ ನೌಕರರು ಸಹಿತ ಜೈಲಿಗೆ ಹೋದ್ರೆ 48 ತಾಸಿನಾಗ ಅವರು ಸಸ್ಪೆಂಡ್ ಮಾಡ್ತಾರೆ. ಇಫ್ ದೇ ಆರ್ ಅರೆಸ್ಟೆಡ್, ಸಾಮಾನ್ಯ ನೌಕರರು. ಅದಕ್ಕೆ ಇವರು ವಿರೋಧ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ಗೆ ಇಂಥ ನಿರ್ಲಜ್ಜ ಜನ ಮುಂದೆ ಬರ್ತಾರಂತ ಅಂದಾಜಿರಲಿಲ್ಲ. ಜೈಲಿಗೆ ಹಾಕಿದ್ರು ಜೈಲಿನ ಸರ್ಕಾರ ನಡೆಸ್ತೀವಿ ಅನ್ನುವಂಥವ್ರು ಬರ್ತಾರೆ ಅಂಥೇಳಿ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ಗೆ ಅಂದಾಜಿರಲಿಲ್ಲ. ಬಹುಶಃ ಇಲ್ಲಾಂದ್ರೆ ಆವಾಗನೇ ಅವರು ಪ್ರೊವಿಷನ್ ಮಾಡಿಬಿಡ್ತಾ ಇದ್ರೇನು. ಹಾಗಾಗಿ ಇಡೀ ಪಾರ್ಲಿಮೆಂಟನ್ನು ಇವರು ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಚರ್ಚೆಗಿರುವಂಥ ಒಂದು ಸಂಪೂರ್ಣವಾದಂಥ ಆ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡು ಒಂದು ರೀತಿಯಲ್ಲಿ ತಮ್ಮ ಮೂಗಿನ ನೇರಕ್ಕೇ ದೇಶದಲ್ಲಿ ರಾಜ್ಯಗಳು ಸರ್ಕಾರ ನಡೀಬೇಕು ಅನ್ನುವಂಥ ಒಂದು ಮಾನಸಿಕತೆ, ಸರ್ವಾಧಿಕಾರಿ ಪ್ರವೃತ್ತಿಯಿಂದ ಕಾಂಗ್ರೆಸ್ ಪಾರ್ಟಿ ಹತಾಶೆಯಿಂದ ವರ್ತಿಸ್ತಾ ಇದೆ. ದೇ ಆರ್ ಡೆಸ್ಪರೇಟ್. ಹಾಗಾಗಿ ಈ ರೀತಿಯಾದಂಥ ಒಂದು ಧೋರಣೆಯನ್ನು ನಾನು ಅತ್ಯಂತ ಕಟುವಾಗಿ ಖಂಡಿಸ್ತೀನಿ. ಮತ್ತು ಇದೇ ರೀತಿ ನೀವು ಮುಂದುವರೆದ್ರೆ ಜನ ನಿಮ್ಮನ್ನು ಇನ್ನೂ ಸಹಿತ ಈಗ 3 ರಾಜ್ಯದಲ್ಲಿ ಆದರೂ ಇದ್ದರೆ ಇನ್ನು ಬರುವಂಥ ದಿವಸದಲ್ಲಿ 0 ಆಗ್ತೀರ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ನೆನಪಿಟ್ಟುಕೋಬೋದು. ಹಾಂ ಚಪ್ಪಟೆ ಪಂಡಿಕಿದ್ರು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.